ಅಲ್ಲಿ ನೋಡು ಕಮಲಾವತಿ ನಗರವು ಎಷ್ಟು ಸಮೀಪಿಸಿದಂತಾಯಿತು. ಈ ನಗರ ಮುಂಭಾಗದವರು ನಮ್ಮನ್ನು ಆಧರಿಸುವಂತೆ ಎಷ್ಟು ಗೋಚರವಾಗಿ ಕಾಣುವುದು ನೋಡುವ ಸಾರಥಿ. ಸಾಧಾರಣ ಇಲ್ಲಿಗೆ ಶತಯೋಗ ಉಂಟಾದ ಮಾರ್ಗಾಯಸುರಂ ಶ್ರೀ ವಿಶ್ರಾಂತಿಗೊಳ್ಳಬೇಕಾಗಿದೆ ಮತ್ತು ಅವರವರ ವಿಶ್ರಾಂತಿಗೋಸ್ಕರ ಅಲ್ಲಲ್ಲೇ ಬಿಡಾರಗಳನ್ನು ಏರ್ಪಡಿಸು ಸಾರಥಿ. ಮತ್ತು ನಾವು ಇರುವರು ಈ ಒಣದೊಳಗೆ ವಿಶ್ರಾಂತಿಗೊಳ್ಳೋಣ ಬಾ ಸಾರಥಿ. ಬಹು ಜಾಗ್ರತೆ. ಚಂದಿರವನ್ನು ಧಿಕ್ಕಾರ ಮಾಡುವ ಚಂದಿರ ಬದಲೇ ನಿನ್ನ ದಿವ್ಯ ದರ್ಶನದಿಂದ ಎನ್ನೆಗೆ ಮನಸಾತ್ರವು ಉದ್ಭವಿಸುತ್ತಿರುವುದು. ಆದ ಕಾರಣ ನೀನು ದಾರು ನಿನ್ನ ಜನನಿ ಜನಕರ ನಾಮಧೇಯವೇನು, ನಿನ್ನ ಪ್ರೀತಿಯಿಂದ ಕರೆಯುವ ಹೆಸರೇನು, ವಿಸ್ತಾರವಾಗಿ ಬೇಡುವಂತಕ್ಕಾಗಿ ಕಾಮನೆ ಮತ್ತೆ ಗಜಗಾಮನೆ. ನಾನು ದಾರಾದರೆ ನೀನು ಏತಕ್ಕೆ ಬೇಕು? ಬಂದ ದಾರಿಯನ್ನು ಹಿಡಿದು ಹಿಂದಕ್ಕೆ ನಡಿ. ಓಹೋ, ಸ್ತ್ರೀಯರ ಮನಸ್ಸು ತಿಳಿಯಲು ಯಾರಿಗಾದರೂ ಅಸಾಧ್ಯ. ಸ್ತ್ರೀಯರ ಸ್ವಭಾವವೇ ಇಂಥದ್ದು. ಪುರುಷರು ಸ್ತ್ರೀಯರನ್ನು ಕಂಡಾಕ್ಷಣವೇ ಮಾತನಾಡಿಸುವುದು, ಲಜ್ಜೆಗೆಟ್ಟು ಮಾತನಾಡಿಸುವ ಪ್ರತ್ಯಕ್ಷ ಸ್ವಭಾವವೇ ಇಂಥದ್ದು. ಎಲ್ಲ ಶ್ರೀರತ್ನವೇ ಹೋಗಲಿ ಬಿಡು, ನಿನ್ನನ್ನು ನಾನು ಮೋಸ ಮಾಡಲಿಕ್ಕೆ ಬರಲ್ಲ ಎಂದಿಗೆ ಚಿಂತೆ ಕಡೆ. ಹಾಗಾದ್ರೆ ಮತ್ತೆ ಏತಕ್ಕಾಗಿ ಬಂದಿವೆ ಇಲ್ಲಿಗೆ? ನಿನ್ನ ಲಗ್ನ ಮಾಡಿಕೊಳ್ಳುವುದಕ್ಕೆ ಬಂದಿನ ಸುಂದರ. ಏನಾಗಿತ್ತು ಈಗ ನಿನ್ನ ಸುಂದರ ಮತ್ತೆ ಎಂಬ ಮಂಟಪದೊಳಗೆ ನಿನ್ನ ಮನಸ್ಸು ನಾಟಿ ಬೇಡಿದರು ಕಿತ್ತು ಬೀಸಾಡುವೆನು. ಈ ಮತ್ತು ನಿನ್ನಲ್ಲಿ ಯಾಪ್ತಮಾಗಿರುವ ಈ ಮೋಹದ ಪಾಶವನ್ನು ಕಟ್ಟಿರದಿಂದ ಬೇರಿಸಿ ಈಗ ನಾನು ಹೊರಡುವೆ. ನೋಡು ನೋಡು ಸುಂದರ ಗಂಧರೇ. ಅಲೇ ಸುಂದರೇ, ನಿನ್ನ ಅಂಗನವಾಡಿಯನ್ನು ಬಿಟ್ಟು ಎಲ್ಲಿಗೆ ಹೋಗುತ್ತಿರುವೆ? ಹಾಗಾದರೆ ನಿನ್ನ ಮನಸ್ಸು ಸಂತೋಷ ಪಡಿಸು. ಹೌದು ಸುಂದರಿ, ಹೌದು ಸುಂದರಿ.
ಸರಿ ಯಾವಾಗ ಸರಿ ಆಯ್ತು ಅನ್ನೋದು ಹೈಮ ಚೇಂಜ್ ಆಗ್ತದೆ. ಹೇಳ್ರಿ ನಿನಗೆ ಯಾವ ರೀತಿಯಾಗಿ ಅಂಗನವಾಡಿಯಾಗಬೇಕೆಂದು ಕೇಳಿಯಲ್ಲ? ಹೌದು ಸುಂದರಿ. ಹೇ ಸುಂದರಿ, ಹಾಗಾದ್ರೆ ಹೇಳಿದ ಕೇಳಿ. ಅದೇ ಚೆನ್ನಾಗಿ ಸುಂದರಿ. ಎನ್ನಯ ವಿಷಯ ನಲ್ಲ ಹಿಂದಿನ ಜನ್ಮದಲ್ಲಿ ನೀನು ನನ್ನ ಪತಿಯಾಗಬೇಕು, ನಾನು ನಿನ್ನ ಸತಿಯಾಗಬೇಕು. ಹೌದು ಸುಂದರಿ. ಪೂರ್ವ ಜನ್ಮದ ಸ್ಥಳ ಹೀಗಿರುವುದು ನಿನಗೆ ಗೋಚರವಾಯಿತು ಕಾಂತ. ನಮ್ಮ ಪೂರ್ವದ ವೃತ್ತಾಂತವನ್ನು ಕೇಳಿ ಎಲ್ಲ ಮನಸ್ಸಿಗೆ ಆನಂದವಾಯಿತು. ಹೌದೇ? ಆದ ಕಾರಣ ನೀನು ಸಂದೇಹ ಬರದೆ ಎನ್ನ ತೊಡೆಯ ಮೇಲೆ ಕೂಡುವಂತಹ ರಮಣೆ ಸತ್ತುಗಳ ಬರಣೆ ಹೇ ಸುಂದರಿ, ನಿನ್ನ ತೊಡೆಯ ಮೇಲೆ ಕೂಡಿಸಿದ್ದಾಯ್ತಲ್ಲ. ಹೌದು ಸುಂದರಿ. ಮತ್ತೇನು ಸಮಾಚಾರ? ನಿನ್ನ ಮನಸ್ಸಿಗೆ ಸಂತೋಷವಾಗಲ್ಲ ಸುಂದರಿ. ಹೌದು ಸುಂದರಿ. ಅದೇ ಚೆನ್ನಾಗಲ್ಲ ಸುಂದರಿ.